4ರಂದು ಕರ್ನಾಟಕ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾರಪೇಟೆ ಟೌನ್ ಇಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಈ ನಿಮಿತ್ತ ಬೆಳಗಿನ ಅವಧಿಯಲ್ಲಿ ಪ್ರಾರ್ಥನೆ ನಂತರ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕೂಡಿ ಈಗ ನಮ್ಮ ಶಾಲಾವರಣದಲ್ಲಿರ್ತಕ್ಕಂಥ ಎಲ್ಲ ಸಸ್ಯಗಳಿಗೆ ಪಾತಿ ಮಾಡಿ ಗೊಬ್ಬರ ಹಾಕಿ ನೀರನ್ನು ಹಾಯಿಸಲಾಯಿತು. ನಂತರ ನಮ್ಮ ಆವರಣದಲ್ಲಿ ಕಲ್ಲಿರತಕ್ಕಂಥ ಸ್ಥಳಗಳಲ್ಲಿ ಹೊಸ ಒಂದು ಸಸ್ಯಗಳನ್ನು ನೆಟ್ಟು ಅದಕ್ಕೂ ಸಹ ಗೊಬ್ಬರ ಹಾಕಿ ನೀರನ್ನು ಹಾಯಿಸಲಾಯಿತು. ಅದೇ ರೀತಿ ಎಲ್ಲ ಸಸ್ಯಗಳನ್ನು ಈಗಾಗಲೇ ನಮ್ಮ ಶಾಲಾ ಆವರಣದಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಒಂದು ನೆರಳು ಕೊಡತಕ್ಕಂಥ ಸಸ್ಯಗಳನ್ನು ಹಾಗೂ ಹಣ್ಣು ಕೊಡತಕ್ಕಂಥ ಸಸ್ಯಗಳನ್ನು ನೆಟ್ಟಿದ್ದೇವೆ. ಅವುಗಳಿಂದ ಉತ್ತಮ ಗಾಳಿ, ಉತ್ತಮ ಬೆಳಕು ಹಾಗೂ ಉತ್ತಮವಾದಂತಹ ವಾತಾವರಣ ಮಕ್ಕಳಲ್ಲಿ ಸೃಷ್ಟಿಯಾಗುತ್ತೆ. ಈ ಕಾರಣದಿಂದ ಇವತ್ತು ನಾವು ಏನು ನಮ್ಮ ಶಾಲಾವರಣದಲ್ಲಿ ಬೆಳೆದಿದ್ದೀರೋ ಇನ್ನೂ ಉತ್ತಮವಾಗಿ ಇನ್ನೂ ಗಿಡಗಳನ್ನು ಬೆಳೆಸಬೇಕಂತ ನಾವು SDMC ಹಾಗೂ ನಮ್ಮ ಶಿಕ್ಷಕರಲ್ಲಿ ಚರ್ಚೆ ಮಾಡಿದಾಗ ಅವರು ಉತ್ತಮವಾದ ಕೆಲಸ ಮಾಡೋಣ ಎಂದು ಹಿಂದೆ ಒಂದು ವಾರದ ಹಿಂದೆ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಮೀಟಿಂಗನ್ನು ಮಾಡಿದ್ದೇವೆ. ಅದೇ ರೀತಿ ಇಂದು ಪರಿಸರ ದಿನಾಚರಣೆ ನಿಮಿತ್ತ ಮಕ್ಕಳು ಹಾಗೂ ಶಿಕ್ಷಕರು ಸೇರಿ ಇವತ್ತು ಕೆಲವು ಸಸ್ಯಗಳನ್ನು ನೆಟ್ಟು ಅವು ನೀರು ಹಾಕಿ ಪೋಷಣೆ ಮಾಡಲಾಯಿತು. ಇನ್ನೂ ಮುಂದೆ ಅಷ್ಟೇ ನಮಗೆ, ಯಾಕಂದರೆ ಒಂದು ಮರ ಇದ್ದರೆ ಸುಮಾರು 1,000 ಪ್ಯಾನೆಲ್ಗಳು ಕೊಡ್ತಕ್ಕಂಥ ಗಾಳಿ ಒಂದು ಮರ ಕೊಡುತ್ತೆ. ಆದ್ದರಿಂದ ಆದಷ್ಟು ನಾವು ಹೆಚ್ಚಾಗಿ ಪರಿಸರದಲ್ಲಿ ಗಿಡ ಮರಗಳನ್ನು ಬೆಳೆಸಬೇಕು, ಅವುಗಳ ಸಂರಕ್ಷಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಒಂದು ಪರಿಸರ ಚೆನ್ನಾಗಿದ್ದರೆ ನಮ್ಮ ಮಕ್ಕಳು ಹಾಗೂ ನಮ್ಮ ಪರಿಸರ ವಾತಾವರಣ ಹಾಗೂ ನಾವು ಏನು ಇವತ್ತು ಉಸಿರಾಡಂಥ ಹಿಮಾಲಯ ಪರ್ವತ ಪ್ರದೇಶದಲ್ಲಿರ್ತಕ್ಕಂಥ ಗಾಳಿನ ಇವತ್ತೇನು ಮಾರ್ಕೆಟ್ಗಳಲ್ಲಿ 1 ಲೀಟ್ರ್ ಮಾರ್ತಾ ಇದ್ದಾರೆ. ದೆಹಲಿಯಲ್ಲಿ ಹೊಗೆ ತುಂಬಿ ಕಾರ್ಬನ್ ಡೈಆಕ್ಸೈಡ್ ತುಂಬಿ ಉಸಿರಾಡ ಕಷ್ಟ ಆಗ್ತದೆ. ಆದ್ದರಿಂದ ನಾವು ಯುವ ಪೀಳಿಗೆ ವಿದ್ಯಾರ್ಥಿಗಳಿಗೆ ನಾವು ಪ್ರಾರ್ಥನೆಯಲ್ಲಿ ಡೈಲಿ ಹೇಳ್ತಾ ಇರ್ತೀವಿ, ಒಂದು ಗಿಡ ನೆಟ್ಟು ಅದರ ಪೋಷಣೆ ಮಾಡಿದರೆ ಆ ಒಂದು ಸಸ್ಯ ನಿಮ್ಮನ್ನು ಕಾಪಾಡುತ್ತೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಶಿಕ್ಷಕರಿಗೂ ಆ ವಿದ್ಯಾರ್ಥಿಗಳಿಗೂ ಇದರ ಸಂಬಂಧ ಅರಿವು ಮೂಡಿಸುವ ಕಾರ್ಯಕ್ರಮ ಎಂದು ಈ ಮಾನ್ಯ ಆದೇಶ ಕೇಂದ್ರ ಸರ್ಕಾರ ಏನು ಮಾಡಿದ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ನಮ್ಮ ಶಾಲೆಯಲ್ಲಿ.